ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಏನ್ ನಿನ್ನೆ ನಡೆದಂತ ಹೋರಾಟದಲ್ಲಿ ನಾರಾಯಣಗೌಡನ ಮತ್ತೆ ಕರವೇ ನೂರಾರು ಕಾರ್ಯಕರ್ತರನ್ನ ಬಂಧಿಸಿದ್ರು. ಸಂಜೆ ಎಲ್ಲಾ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಿದ್ರು. ಆದ್ರೆ ನಾರಾಯಣಗೌಡ ಜೊತೆಲಿ 29 ಜನ ಕರವೇ ಕಾರ್ಯಕರ್ತರು ಮತ್ತೆ ನಮ್ಮ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ 14 ಜನ ಕಾರ್ಯಕರ್ತರನ್ನ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಗಿರೀಶ್ ಅವರು ಬಟ್ಟೆ ಬಿಚ್ಚಿಸಿ ಕುಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಕಳಿಸಿ ನಾರಾಯಣಗೌಡರು ಅಹೋರಾತ್ರಿ ಧರಣಿಯನ್ನು ಕೂತ್ಕೊಂಡ್ರು ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಕಾರಣ ಏನಂದ್ರೆ ಕನ್ನಡ ಕಡ್ಡಾಯ ನಾಮಫಲಕ ಹಾಕ್ಬೇಕು. ನಾವು ಈ ರಾಜ್ಯದಲ್ಲಿ ಇದ್ದೇವೆ, ನಮ್ಮ ಭಾಷೆಗೆ ನಮ್ಮ ಇಲ್ಲಿರ್ತಕ್ಕಂಥ ಈ ನೆಲದ ಕಾನೂನನ್ನು ಗೌರವಿಸಲಿಲ್ಲ ಅನ್ನೋದಾದ್ರೆ ಅಂತಹ ವ್ಯಕ್ತಿಗಳು ಉತ್ತರ ಭಾರತದಿಂದ ಬಂದಿರತಕ್ಕಂಥ ಹಿಂದಿ ವಾಲಗಳು ಸಿಂಧಿಗಳು ಅವ್ರ ವ್ಯಾಪಾರವನ್ನ ಮಾಡ್ಲಿ, ಆದ್ರೆ ವ್ಯಾಪಾರಕ್ಕೆ ನಾವು ಯಾರು ಅಡ್ಡಿಪಡಿಸ್ಲಿಲ್ಲ. ಆದ್ರೆ ಕನ್ನಡಿಗರಾಗಿ ವ್ಯಾಪಾರ ಮಾಡಬೇಕು, ಇಲ್ಲಿರ್ತಕ್ಕಂಥ ಉದ್ಯೋಗ ಕನ್ನಡಿಗರ ಕೈಗೆ ಸಿಗ್ಬೇಕು, ಇಲ್ಲಿ ಭಾಷೆ ಕನ್ನಡ ನಾಮಫಲಕದಲ್ಲಿ ಹಾಕ್ಬೇಕಂತ ಹೇಳಿ ನಾರಾಯಣಗೌಡರು ಕರೆಯನ್ನು ಕೊಟ್ಟಿದ್ದು. ಹಾಗಾಗಿ ದೊಡ್ಡ ಮಟ್ಟದ ಒಂದು ಹೋರಾಟ ಆಯ್ತು. ಈ ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ. ಇವತ್ತು ಸಾಂಕೇತಿಕವಾಗಿ ಕೋಲಾರದಲ್ಲಿ ಪ್ರತಿಭಟನೆ ಮಾಡಿದೀವಿ, ನಾರಾಯಣಗೌಡನ ಬಿಡುಗಡೆಗೊಳಿಸ್ಬೇಕಂತೇಳಿ. ನಾರಾಯಣಗೌಡನ ಬಿಡುಗಡೆಗೊಳಿಸಲಿಲ್ಲ ಅಂದ್ರೆ ಈ ಉಗ್ರವಾದಂತ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಅದ್ರ ಜೊತೆಯಲ್ಲಿ ಕೋಲಾರದಲ್ಲೂ ಸಹ ಕನ್ನಡ ನಾಮಫಲಕ ಕಡ್ಡಾಯ ಜಾರಿಗೊಳಿಸಬೇಕಂತೇಳಿ ದೊಡ್ಡ ಮಟ್ಟದ ಆಂದೋಲನವನ್ನ ಕೈಗೊಳ್ಳಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲಾ ಸಮಿತಿ ತೀರ್ಮಾನವನ್ನು ಮಾಡಿದೆ.